ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಪ್ರೋ ಕಬಡ್ಡಿ ಸೆಷನ್ 10 ಮುಕ್ತಾಯಗೊಂಡಿದೆ. ಈಗ ಪ್ರೋ ಕಬಡ್ಡಿ ಸೆಷನ್ 11 ಒಂದು ಸ್ಟಾರ್ಟ್ ಆಗುತ್ತೆ ಇನ್ನು ಮುಂದಿನ ವರ್ಷ. ಆದರೆ ಅದಕ್ಕಿಂತ ಮುಂಚೆಕ್ಕೆ PKLನಲ್ಲಿ ಒಂದು ಪ್ರೋ ಕಬಡ್ಡಿಯಲ್ಲಿ ಪವನ್ ಶರಾವತ್ ಅವರು ಮುಂದಿನ ಸಲ ಒಂದು ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಡ್ತೀನಿ ಅಂತ ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಬೆಂಗಳೂರು ಬುಲ್ಸಿಗೆ ಮುಂದಿನ ಸಲ ಆಡ್ತೀನಿ ಅನ್ನೋದಕ್ಕೆ ಏನು ಕಾರಣಗಳು ಅನ್ನೋದನ್ನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹಾಗೆ ಈ ಒಂದು ವಿಡಿಯೋಗೆ 90 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ ಒಂದು 90 ಲೈಕ್ಸನ್ನು ಪೂರ್ಣಗೊಳಿಸ್ತಾರ ಅಂತ ಅಂದ್ಕೊಂಡಿದ್ದೀನಿ. ಈ ಸಲದ ಒಂದು ಪ್ರೋ ಕಬಡ್ಡಿಯಲ್ಲಿ ಅತಿ ಹೆಚ್ಚು ಅಮೌಂಟಿಗೆ ಪರ್ಚೇಸ್ ಆದಂಥ ಆಟಗಾರ ಅಂದರೆ ಅದು ಪವನ್ ಶರಾವತ್ ಅವರು. ಮೊದಲಿಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಬೇಸ್ ಪ್ರೈಸಿಗೆ ಒಂದು ಪರ್ಚೇಸ್ ಆದಂಥ ಆಟಗಾರ ಪವನ್ ಶರಾವತ್ ಅವರು. ನಂತರ ಒಂದು ಯಾರು ಕೋಚ್ ಆದಂಥ ರಾಜೇಶ್ ಸಿಂಗ್ ಅವರ ಒಂದು ಕೈಯಲ್ಲಿ ಅವರು ಒಂದು ಟ್ರೇಡನ್ನು ಮಾಡಿ ಅವರನ್ನು ಒಂದು ಒಳ್ಳೆ ರೀತಿಯಲ್ಲಿ ಕೋಚನ್ನು ಕೊಟ್ಟು ಅವರನ್ನು ಒಂದು ದೊಡ್ಡ ಪ್ಲೇಯರ್ನಾಗಿ ಮಾಡಿದ್ದು ಕೋಚ್ ಆದಂಥ ರಾಜೇಶ್ ಸಿಂಗ್ ಅವರು. ಹಾಗೆ ಅದ್ರ ಜೊತೆಗೆ ಬೆಂಗಳೂರು ಬುಲ್ಸ್ ತಂಡವನ್ನು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಯಾಕಪ್ಪ ಅಂತಂದರೆ ಬೆಂಗಳೂರು ಬುಲ್ಸ್ ತಂಡದಲ್ಲೇ ನಾನು ಬೆಳೆದಿದ್ದು, ಅಂದರೆ ಅಲ್ಲೇ ಒಂದು ಹೆಚ್ಚಿನವಾದಂಥ ನಾನು ಟ್ರೈನಿಂಗನ್ನು ಪಡ್ಕೊಂಡಿದ್ದು. ಅದಕ್ಕೋಸ್ಕರ ಮುಂದಿನ ಸಲ ಬೆಂಗಳೂರು ಬುಲ್ಸ್ ತಂಡ ನನ್ನನ್ನು ಪರ್ಚೇಸನ್ನು ಮಾಡಲಿ ಅಂತಲೂ ಕೂಡ ಪವನ್ ಶರಾವತ್ ಅವರು ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಈ ಸಲ ಒಂದು ತೆಲುಗು ಟೈಟಲ್ಸಿಗೆ ಒಂದು 2.6 ಕ್ರೋರಿಗೆ ಅವರು ಪರ್ಚೇಸ್ ಆಗಿದ್ದರು. ಅತಿ ಹೆಚ್ಚು ಅಮೌಂಟಿಗೆ ಪರ್ಚೇಸ್ ಆದಂಥ ಆಟಗಾರ ಅಂತ ಪವನ್ ಶರಾವತ್ ಅವರನ್ನು ಕರೀತಾರೆ. ಹಾಗೆ ಅಂತಾರಾಷ್ಟ್ರೀಯ ಮೊನ್ನೆ ಏಷ್ಯಾ ಒಂದು ಗೇಮ್ಸಲ್ಲಿ ಕೂಡ ಪವನ್ ಶರಾವತ್ ಅವರು ಒಂದು ಅತ್ಯುತ್ತಮವಾದಂಥ ಆಟವನ್ನು ಆಡಿದರು. ಆ ಒಂದು ಲೆಕ್ಕದಲ್ಲಿ ಅಂದರೆ ಆ ಒಂದು ಮಾದರಿಯಲ್ಲಿ ಮುಂದಿನ ಸಲ ಆಡ್ತಾರೆ ಅಂತ ಒಂದು ತೆಲುಗು ಟೈಟಲ್ಸ್ ಅವರು ಹಾಗೆ ಎಲ್ಲ ತಂಡಗಳು ಅವರ ಮೇಲೆ ಹೆಚ್ಚಿನವಾದಂಥ ಅಮೌಂಟನ್ನು ಹಾಕಿತ್ತು. ಆದರೆ ಲಾಸ್ಟ್ನೇಗೆ ಏನಪ್ಪ ಅಂದರೆ ಬೆಂಗಳೂರು ಬುಲ್ಸ್ ತಂಡನೂ ಕೂಡ ಒಂದು 2 ಕೋಟಿವರೆಗೆ ಹೋಗಿತ್ತು. ಆದರೆ 2 ಕೋಟಿ ಮೇಲೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಹೋಲಿ ಟೂ ಟೈಟಲ್ಸ್ ಅವರು 2 ಕೋಟಿ ಮೇಲೆ ಹೋಗಿ 2.6 ಕ್ರೋರಿಗೆ ತೆಲುಗು ಟೈಟಲ್ಸ್ ತಂಡಕ್ಕೆ ಒಂದು ಪವನ್ ಶರಾವತ್ ಅವರು ಪರ್ಚೇಸನ್ನು ಆದರು. ಆದರೆ ತೆಲುಗು ಟೈಟಲ್ಸಲ್ಲಿ ಒಂದು ಒಳ್ಳೆ ರೀತಿಯಾದಂಥ ಒಂದು ಪರ್ಫಾರ್ಮೆನ್ಸನ್ನು ತೋರದೇ ಇರೋ ಕಾರಣ ತೆಲುಗು ಟೈಟಲ್ಸ್ ಅವ್ರಿಗೂ ತುಂಬಾ ಬೇಜಾರಾಗಿದೆ. ಹಾಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪರ್ಚೇಸ್ ಆಗದೇ ಇರೋದು ನಮ್ಮ ರಾಜೇಶ್ ಸಿಂಗ್ ಅವರಿಗೆ ತುಂಬಾ ಬೇಜಾರಾಗಿದೆ. ಆದರೆ ಇನ್ನು ಮುಂದಿನ ಸಲ ಪವನ್ ಶರಾವತ್ ಅವ್ರನ್ನ ಬೆಂಗಳೂರು ಬುಲ್ಸ್ ತಂಡಕ್ಕೆ ಕರ್ಕೊಂಡು ಬರ್ತೀವಿ ಅಂತ ಕೋಚ್ ಅಂತವರು ಕೂಡ ಹೇಳಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಅನಿಸೋದನ್ನು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರೆತು